ದೇಶದಲ್ಲಿ ಮಹಿಳೆಯರ ಹಕ್ಕುಗಳ ರಕ್ಷಣೆ ಮಾಡೋದಕ್ಕೆ, ಮಹಿಳೆಯರ ಮೇಲಿನ ದೌರ್ಜನ್ಯವನ್ನ ತಡೆಗಟ್ಟೋದಕ್ಕೆ ರಾಷ್ಟ್ರೀಯ ಮಹಿಳಾ ಆಯೋಗ ಇದೆ. ಆದ್ರೆ ಪುರುಷರ ಕಷ್ಟ ಕೇಳೋದು ಯಾರು? ಇತ್ತೀಚೆಗೆ ಪುರುಷರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಮದುವೆ ಆದ ನಂತರ ಪುರುಷರು ಮಾನಸಿಕವಾಗಿ ಕುಗ್ಗಿ ಹೋಗ್ತಿದ್ದಾರೆ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಸೆಗೆ ಒಳಗಾಗ್ತಿದ್ದಾರೆ. ಪುರುಷರ ಮೇಲಿನ ಕಿರುಕುಳ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸುಳ್ಳು ವರದಕ್ಷಿಣೆ ಕೇಸ್ಗಳನ್ನ ಹಾಕಿ ಅಮಾಯಕ ಪುರುಷರನ್ನ ಜೈಲಿಗೆ ಕಳಿಸ್ತಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇತ್ತು. ದಶಕಗಳ ಹೋರಾಟಕ್ಕೆ ಈಗ ಕೊನೆಗೂ ಕೂಡ ಸಂಸತ್ತಿನಲ್ಲಿ ಧ್ವನಿ ಸಿಕ್ಕಿದೆ. ಪುರುಷರ ಹಕ್ಕುಗಳ ರಕ್ಷಣೆ ಮತ್ತು ಅವರ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಸಂಸತ್ತಿನಲ್ಲಿ ಹೊಸ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಪುರುಷರಿಗಾಗಿ ಹೊಸ ಕಾನೂನನ್ನ ತರಬೇಕು, ಪುರುಷರಿಗೆ ಒಂದು ಆಯೋಗವನ್ನ ರಚನೆ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಆಮ್ ಆದ್ಮಿ ಪಕ್ಷದ ಸಂಸದ ಡಾಕ್ಟರ್ ಅಶೋಕ್ ಕುಮಾರ್ ಮಿತ್ತಲ್ ರಾಜ್ಯಸಭೆಯಲ್ಲಿ ರಾಷ್ಟ್ರೀಯ ಪುರುಷ ಆಯೋಗ ಮಸೂದೆ 2025 ಮಂಡಿಸಿದ್ದಾರೆ. ಈ ಆಯೋಗ ಜಾರಿಗೆ ಬರುತ್ತಾ ಪುರುಷರ ಮೇಲಿನ ದೌರ್ಜನ್ಯಗಳು ಮತ್ತು ಸುಳ್ಳು ಕೇಸ್ ಹಾಕಿ ಅವರಿಗೆ ಹಿಂಸೆ ಕೊಡುವಂತಹ ಪ್ರಕರಣಗಳು ಕಡಿಮೆ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ.